ಓಕೆ, ದಿಸ್ ಇಸ್ ದ ಸೆಕೆಂಡ್ ವಿಡಿಯೋ. ಈ ವಿಡಿಯೋಲ್ಲಿ ಇದು ಡಿಸ್ಕಸ್ ಮಾಡೋಣ ಏನ್ರಿ. ಆಲ್ರೆಡಿ ಇದು ಮುಗಿತಲ್ಲ, ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಮುಗಿತಲ್ಲ. ಈಗ ಸೆಕೆಂಡ್ ವಿಡಿಯೋಲ್ಲಿ ಇದು ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 3, ದಟ್ ಈಸ್ ರೀಪೇಮೆಂಟ್ ಆಫ್ ಲೋನ್, ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್, ಅದು ಡಿಸ್ಕಸ್ ಮಾಡೋಣ. ಬರ್ರಿ, ಕ್ವಶನ್ ನಂಬರ್ 3, ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ borrowed funds and tax savings on interest. ಇದು ಇಂಪಾರ್ಟೆಂಟ್ ರೀ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ borrowed funds, ಇದು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಡನ್. ನೆಕ್ಸ್ಟ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್, ಎರಡು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಫಸ್ಟ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ borrowed funds, ನೆಕ್ಸ್ಟ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್, ಇದು ಮಾಡ್ಬೇಕಾ ಫ್ರಮ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಹಿಂದಿ ಎಕ್ಸ್ಪ್ರೆಷನ್ ಮಾಡ್ತೀನಿ ರೀ ಇದು ಆದಮೇಲೆ. ನಂಬರ್ 1, ಕಾಸ್ಟ್ ಆಫ್ ಮಷೀನ್ ₹20 lakhs. ಒಂದು ಮಷೀನ್ ಕಾಸ್ಟ್ ಎಷ್ಟೈತಂತ ರೀ? 20 lakh rupees ಐತಂತ ರೀ. ಅದು ಬಾರೋಡ್ ಫ್ರಾಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನೋಡ್ರಿಪ್ಪ, ಒಂದು ಮಷೀನ್ ಖರೀದಿ ಮಾಡ್ಬೇಕ್ರಿ. ನನ್ನ ಕಡೆ ರೊಕ್ಕ ಇಲ್ಲ, ನಾ ಏನು ಮಾಡ್ತೇನೆ ರೀ, ಬ್ಯಾಂಕ್ ಕಡೆ ಹೋಗಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನ್ರಿ, ಬ್ಯಾಂಕ್ ಕಡೆ ಹೋಗಿ ಲೋನ್ ತಗೋತೇನೆ ರೀ. ಎಷ್ಟು ರೀ? 20 lakh rupees ಲೋನ್ ತಗೋತೇನೆ ರೀ. ಲೋನ್ ಅಮೌಂಟ್ ಇಂದ ಏನು ಮಾಡ್ತೀನಿ, ನಾನು ಮಷೀನ್ ಖರೀದಿ ಮಾಡ್ತೇನೆ ರೀ. ಅದು ತಿಳಿದ್ರಿ ನಿಮಗೆ? ಮಷೀನ್ ಪ್ರೈಸ್ ಎಷ್ಟಿದ್ದು? 20 lakh. ನನ್ನ ಕಡೆ ಕ್ಯಾಶ್ ಇಲ್ಲ, ನಾ ಏನು ಮಾಡ್ತೀನಿ ರೀ, ಲೋನ್ ತಗೋತೇನೆ ರೀ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬಾರೋಡ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅವ್ರ ಕಡೆಯಿಂದ ಲೋನ್ ತಗೊಂಡ ನಾ ಖರೀದಿ ಮಾಡ್ತೇನೆ ರೀ ಮಷೀನ್. ಓಕೆ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಬ್ಯಾಂಕ್ ಕಡೆಯಿಂದ ಲೋನ್ ತಗೋತೀರಿ ನಾ, ಅದು ಲೋನ್ ಮೇಲೆ ಏನು ಕೊಡ್ಬೇಕು? ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಅವರಿಗೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ರೀ? 16% ಪರ್ annum. 1 year ಪರ್ annum ಅಂದ್ರೆ ಏನ್ರಿ? 1 yearಗೆ ಎಷ್ಟು ರೀ ಪರ್ ಲೋನ್ ಮೇಲೆ ಇಂಟ್ರೆಸ್ಟ್? ಅದು 16%. 5 year ಲೋನ್. ಲೋನ್ ಇದು ಡ್ಯೂರೇಷನ್ ಏನ್ರಿ? ಡ್ಯೂರೇಷನ್ ಆಫ್ ಲೋನ್ 5 year ಲೋನ್. 5 years ಮಟ್ಟ ಲೋನ್ ತಗೋತೀನಿ ನಾನು. ಅಂದರೆ ಲೋನ್ ಮ್ಯಾಚುರಿಟಿ ಪೀರಿಯಡ್ ಎಷ್ಟು ರೀ? 5 year. ಟು ಬಿ ಪೇಡ್ ಇನ್ 5 equal installments. ಈಕ್ವಲ್ ಇನ್ಸ್ಟಾಲ್ಮೆಂಟ್ ಕೊಡ್ಬೋದು ನೋಡ್ರಿಪ್ಪ ಅಲ್ಲೇ. 5 year ಲೋನ್ ರೀ. 5 year ಲೋನ್. 5 year ಲೋನ್ ಐತ್ರಿ. ಟು ಬಿ ಪೇಡ್ ಇನ್ 5 equal installments. 5 equal installments. ನೋಡೋಣ್ರಿ ಇದು ಹೆಂಗೆ ಮಾಡೋದ್ರಿ. ರೇಟ್ ಆಫ್ ಟ್ಯಾಕ್ಸ್ ಐತಲ್ರಿ, ಟ್ಯಾಕ್ಸ್ ರೇಟ್ ಆಫ್ ಟ್ಯಾಕ್ಸ್ ಇಸ್ 50%. ಟ್ಯಾಕ್ಸ್ ರೇಟ್ ಎಷ್ಟು ರೀ? 50%. ಶುರು ಮಾಡೋಣ್ರಿ. ಸಿಂಪಲ್ ಐತ್ರಿ ಕ್ವಶನ್. ನೋಡ್ರಿ ಇದು ಏನು ಡೌಟ್ಸ್ ಅಂದ್ರೆ ಕೇಳ್ರಿ ನನಗೆ. ಕ್ವಶನ್ ನೋಡ್ರಿ ಕೇರ್ಫುಲಿ, ಸ್ಕ್ರೀನ್ಶಾಟ್ ತಗೋರಿ. ಓಕೆ, ಶುರು ಮಾಡೋಣ್ರಿ ಕ್ಯಾಲ್ಕುಲೇಷನ್. ಆನ್ಸರ್ ಇಲ್ಲಿ ಕಾಣಂಗಿಲ್ಲ ನನಗೆ, ಆಲ್ಮೋಸ್ಟ್ ಇಲ್ಲಿಂದ ಚಾಲೂ ಮಾಡ್ತೀನಿ ನೋಡ್ರಿ ಕ್ಯಾಲ್ಕುಲೇಷನ್. ನಿಮಗೆ ತಿಳಂಗಿಲ್ಲ ಅಲ್ಲಿ, ಸಾರಿ ನಿಮ್ಗೆ ಕಾಣಂಗಿಲ್ಲ ಅಲ್ಲಿ, ಡ್ಯೂ ಟು ಬ್ರೈಟ್ನೆಸ್ ಆಫ್ ಲೈಟ್ಸ್, ದ್ಯಾಟ್ಸ್ ವೈ. ಆನ್ಸರ್ ಫಸ್ಟ್ ಬರ್ರಿ ಏನಿದು. ಫಸ್ಟ್ ನೋಡ್ರಿಪ್ಪ, ಈ ಕ್ವಶನ್ಗೆ ಆನ್ಸರ್ ಏನು ಮಾಡ್ಬೇಕ್ರಿ? ಫಸ್ಟ್ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ನೋಡ್ಬೇಕು ನಾವು. ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲ ಅದು, ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್. ಅದಕ್ಕೆ ಬರ್ರಿ ಫಸ್ಟ್ repayment of principal. Repayment of wait a minute. Okay, ಏನ್ರಿಪ್ಪ ಅದು? ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್. ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್. ಇಲ್ಲಿ ಏನ್ರಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಅಲ್ಲ, ಅದಾಗ ಏನು ಮಾಡ್ಬೇಕು? ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಎಷ್ಟು ಕೊಡ್ತೀರಿಪ್ಪ ನೀವು ಅಂತ ಅವ್ರಿಗೆ? ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್. ಅದ ಒಳಗೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಅಲ್ಲ. ಇಂಟ್ರೆಸ್ಟ್ ಏನು ಮಾಡ್ಬೇಕ್ರಿ? ಎಕ್ಸ್ಕ್ಲೂಡ್. ಇಂಟ್ರೆಸ್ಟ್ಗೆ ಬಿಟ್ಟು, ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ಗೆ ಬಿಟ್ಟು ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ನೋಡ್ಬೇಕು ನಾವು. ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು, ನೋಡ್ರಿ ಟೋಟಲ್ ಅಮೌಂಟ್ ಆಫ್ ಲೋನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಇದು ನಿಮ್ದು ಫಾರ್ಮುಲಾ ಏನ್ರಿ? ಫಸ್ಟ್ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಆಫ್ ಲೋನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಇದು? ಓಕೆ,
ಇಸ್ ಈಕ್ವಲ್ ಟು ಹಾಂ ಟೋಟಲ್ ಅಮೌಂಟ್ ಆಫ್ ಲೋನ್ ಎಲ್ಲಿತ್ರಿ ಟೋಟಲ್ ಅಮೌಂಟ್ ಆಫ್ ಲೋನ್ ಇದೈತೆ ನೋಡ್ರಿ ಬಾರೋಡ್ ಫ್ರಾಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಾರೋಡ್ ಅಂದ್ರೆ ಏನ್ರಿ ಲೋನ್ ಫ್ರಾಮ್ ಅ ಬ್ಯಾಂಕ್ ಎಷ್ಟ್ರಿ ಲೋನ್ ಟೋಟಲ್ ಅಮೌಂಟ್ ಆಫ್ ಲೋನ್ ಎಷ್ಟ್ರಿ 20 lakhs ಎಷ್ಟ್ರಿ 20 lakhs ಟೋಟಲ್ ಅಮೌಂಟ್ ಆಫ್ ಲೋನ್ ಇಸ್ ಅ 20 lakh 20 lakh divided by ಏನ್ರಿ ನಂಬರ್ ಆಫ್ ಇಯರ್ಸ್ ಎಷ್ಟ್ರಿ 5 year ಲೋನ್ ಅಂದ್ರೆ 5 years ನಂಬರ್ ಆಫ್ ಇಯರ್ಸ್ ಎಷ್ಟ್ರಿ 5 ಮಾಡ್ರಿ ಎಷ್ಟ್ರಿ 4 lakh ಅಲ್ಲ 20 lakh divided by 5 ಮಾಡಿದ್ರೆ ಎಷ್ಟ್ರಿ 4 lakh ಅಲ್ಲ 4 lakh ಇದು per annum 4 lakh ಏನಿದು per annum ತಿಳಿತ್ರಿ repayment of principal excluding interest is equal to total amount of loan divided by number of years total amount of loan ಎಷ್ಟ್ರಿ 20 lakh divided by number of years ಎಷ್ಟ್ರಿ 5 years ಮಾಡಿದ್ರೆ ಎಷ್ಟ್ರಿ 4 lakh per annum ನೋಡ್ರಿಪ್ಪ 20 lakh ಲೋನ್ ಐತ್ರಿ ಲೋನ್ ಅಮೌಂಟ್ ಎಷ್ಟ್ರಿ ಸಿಂಪಲ್ ಹೇಳ್ತೀನಿ ನಿಮಗೆ ಸಿಂಪಲ್ 20 lakh ಲೋನ್ ಐತ್ರಿ ನಿಮ್ದು 20 lakh ಲೋನ್ ಅಮೌಂಟ್ ಐತ್ರಿ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಒಳಗೆ ಕೊಡ್ಬೇಕು ನೀವು ಏನ್ರಿ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಒಳಗೆ ಕೊಡ್ಬೇಕು 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ ಏನ್ರಿ 1 2 3 4 5 ಕೊಡ್ಬೇಕು ಹೌದಲ್ರಿ 20 lakh ಡಿವೈಡ್ ಬೈ 5 ಮಾಡ್ರಿ ಎಷ್ಟು ರೀ 4 lakh ಅಲ್ಲ 4 lakh ಅಂದರೆ ಒಂದು ವರ್ಷಕ್ಕೆ ಎಷ್ಟು ಕೊಡ್ಬೇಕು ನೀವು 4 lakh ಕೊಡ್ಬೇಕು ಎಷ್ಟು ವರ್ಷ ಇತ್ತು 5 ವರ್ಷ ಕೊಡ್ಬೇಕು 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ ಏನ್ರಿ ಲೋನ್ ಅಮೌಂಟ್ ಎಷ್ಟು ನಿಮ್ಮ ಕಡೆ 20 ಲಕ್ಷ 20 ಲಕ್ಷ ಒಳಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ನೀವು 5 ಇನ್ಸ್ಟಾಲ್ಮೆಂಟ್ಸ್ ಕೊಡ್ಬೇಕು 5 ಇನ್ಸ್ಟಾಲ್ಮೆಂಟ್ಸ್ 5 ಅಂದರೆ ಎಷ್ಟ್ರಿಪ್ಪ 4 lakh ಬಂತ್ರಿ ಒಂದು ಇನ್ಸ್ಟಾಲ್ಮೆಂಟ್ ಎಷ್ಟ್ರಿಪ್ಪ 4 lakh ಇಲ್ಲೇ 4 lakh ಇಲ್ಲೇ 4 lakh ಇಲ್ಲೇ 4 lakh 4 ಇನ್ಸ್ಟಾಲ್ಮೆಂಟ್ ಆತ್ರಿ ಈಗ 5 ಇನ್ಸ್ಟಾಲ್ಮೆಂಟ್ ಆತ್ರಿ 5 ಇನ್ಸ್ಟಾಲ್ಮೆಂಟ್ ಈಗ ನೋಡ್ರಿ 4 + 4 + 4 + 4 + 4 ಇದು ಎಲ್ಲ ಸರಿ ಎಷ್ಟ್ರಿಪ್ಪ 20 ಲಕ್ಷ ಆತಲ್ಲ 20 ಲಕ್ಷ ಇಂಟ್ರೆಸ್ಟ್ ನೀವು 5 ವರ್ಷ 20 ಲಕ್ಷ ಲೋನ್ ಅಮೌಂಟ್ ನೀವು 5 ವರ್ಷ 5 ಇನ್ಸ್ಟಾಲ್ಮೆಂಟ್ಸ್ ಈಕ್ವಲ್ 4 ಲಕ್ಷ 4 lakh ಈ ಥರ ಪೇ ಮಾಡ್ತೀರಿ ನೀವು ತಿಳಿತ್ರಿ 4 lakh per annum ಅಂದರೆ ಒಂದು ವರ್ಷಕ್ಕೆ ಎಷ್ಟು ಕೊಡ್ಬೇಕು ನೀವು ಬ್ಯಾಂಕ್ಗೆ ಅಮೌಂಟ್ ರೊಕ್ಕ ವಾಪಸ್ ಒಂದು ವರ್ಷಕ್ಕೆ ಎಷ್ಟು ಕೊಡ್ಬೇಕು ರೀ 4 lakh ಕೊಡ್ಬೇಕು ಸೆಕೆಂಡ್ ವರ್ಷ 4 lakh ಥರ್ಡ್ 4 lakh ಫೋರ್ತ್ 4 lakh ಫಿಫ್ತ್ 4 lakh ಆತಲ್ಲ 20 ಲಕ್ಷ ಆತಲ್ಲ ಟೋಟಲ್ ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇದು ಪ್ರಿನ್ಸಿಪಲ್ ಅಮೌಂಟ್ ಓನ್ಲಿ ಪ್ರಿನ್ಸಿಪಲ್ ಅಸಲ್ ಅಮೌಂಟ್ ಸೂದ ಇದು ರೀ ಇಂಟ್ರೆಸ್ಟ್ ಬಡ್ಡಿ ಅದು ಇನ್ನೂ ಬಾಕಿ ಐತ್ರಿ ಬಡ್ಡಿ ಬಾಕಿ ಐತ್ರಿ ಇನ್ನೂ ಬಡ್ಡಿ ಕೌಂಟ್ ಮಾಡಿಲ್ಲ ನಾವು ಅದಕ್ಕೆ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಐತ್ರಿ ಇಲ್ಲಿ ಇದು ಒಳಗೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಇಲ್ಲ ಇಂಟ್ರೆಸ್ಟ್ ಮಿಕ್ಸ್ ಇಲ್ಲ ಇಲ್ಲಿ ಇಂಟ್ರೆಸ್ಟ್ ಸಪ್ರೇಟ್ ಕೊಡ್ಬೇಕು ಮತ್ತು ಇದು ಬರೇ ಏನ್ರಿ ಒರಿಜಿನಲ್ ಅಮೌಂಟ್ ಇದು ಒರಿಜಿನಲ್ ಲೋನ್ ಅಮೌಂಟ್ ಇದು 20 lakh ಇಂಟ್ರೆಸ್ಟ್ ಹಾಕ್ಬೇಕು ಮತ್ತು ನಾವು ಇಂಟ್ರೆಸ್ಟ್ ತೊಗೋಬೇಕು ತಿಳಿತ್ರಿ ಹಂಗೆ ಐತ್ರಿ ರೂಲ್ ಓಕೆ ಸರಿ ಈಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ಸ್ ಆ್ಯಂಡ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಮಾಡ್ಬೇಕು ಈಗ ಬರ್ರಿ ಅದು ಮಾಡೋಣ್ರಿ ಈಗ ಸ್ಟಾರ್ ಮಾರ್ಕ್ calculation of ಏನಿತ್ತು ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ borrowed funds and tax savings on interest ತಿಳಿತ್ರಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಬಾರೋ ಫಂಡ್ಸ್ ಆ್ಯಂಡ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಇದು ಆತ್ರಿ ಇದು ಹಾಕ್ಬೇಕು ನೋಡ್ರಿಪ್ಪ ಈಗ ಕಾಲಮ್ಸ್ ಹಾಕ್ಬೇಕು ಫಸ್ಟ್ ಕಾಲಮ್ ನೋಡ್ರಿಪ್ಪ ಇಯರ್ ಕಾಲಮ್ ಫಸ್ಟ್ ಕಾಲಮ್ ಇಯರ್ ಕಾಲಮ್ ಹಾಕ್ಬೇಕು ಫಸ್ಟ್ ಸೆಕೆಂಡ್ ಕಾಲಮ್ ಏನ್ರಿ ಪ್ರಿನ್ಸಿಪಲ್ ಅಮೌಂಟ್ ತಿಳಿತ್ರಿ ನಿಮಗೆ ಫಸ್ಟ್ ಕಾಲಮ್ ಏನ್ರಿ ಇಯರ್ ಕಾಲಮ್ ಸೆಕೆಂಡ್ ಕಾಲಮ್ ಏನ್ರಿ ಪ್ರಿನ್ಸಿಪಲ್ ಅಮೌಂಟ್ ಥರ್ಡ್ ಕಾಲಮ್ ಏನ್ರಿ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ತಿಳಿತ್ರಿ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಹಾಕ್ಬೇಕು ಸಿಂಪಲ್ ಐತ್ರಿ ಫಸ್ಟ್ ಕಾಲಮ್ ಇಯರ್ ಹಾಕ್ರಿ ಸೆಕೆಂಡ್ ಕಾಲಮ್ ಏನ್ರಿ ಪ್ರಿನ್ಸಿಪಲ್ ಅಮೌಂಟ್ ಥರ್ಡ್ ಕಾಲಮ್ ಏನ್ರಿ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಸ್ವಲ್ಪ ಜಾಗ ಸಲಂಗಿಲ್ಲ ಇಲ್ಲಿ ಬರ್ತೀವಿ ನೋಡ್ರಿಪ್ಪ ಲೋನ್ ಎಟ್ ದ
beginning, loan at the beginning, loan at the beginning year, loan at the beginning year. Next ಆತಲ್ಲ ಮೂರು ಕಾಲಮ್, ಫಸ್ಟ್ ಇಯರ್ ಕಾಲಮ್, ಸೆಕೆಂಡ್ ಪ್ರಿನ್ಸಿಪಲ್ ಅಮೌಂಟ್, ಆಮೇಲೆ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಬರಬೇಕಿಲ್ಲ, ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್. ನೆಕ್ಸ್ಟ್ ರೀಪ ಇಂಟ್ರೆಸ್ಟ್ ರೇಟ್ ಎಟ್ ಎಷ್ಟು ಇದು ಇಂಟ್ರೆಸ್ಟ್ ರೇಟ್ ಬರ್ಬೇಕು. ನೆಕ್ಸ್ಟ್ ಏನ್ರಿ ಇಂಟ್ರೆಸ್ಟ್ ರೇಟ್ ಬರ್ಬೇಕು. ಜಾಗ ಬಿಡ್ತೇನೆ ರೀ. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದು, ಇಂಟ್ರೆಸ್ಟ್ ಆನ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಎಟ್ 16%. ಇಂಟ್ರೆಸ್ಟ್ ಆನ್ ಲೋನ್ ಎಟ್ ಎಷ್ಟಿದು 16% ಅಲ್ಲದು, ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16%. ನೆಕ್ಸ್ಟ್ interest on loan at 16%. Next principal at the end of the year. Okay, principal at the end of the year ಬರಬೇಕಲ್ಲ. Principal at the end of the year, at the end of the year, principal at the end of the year. Next tax savings on interest, tax savings on interest ಬರಬೇಕು. Okay. Tax savings on interest, ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಬರಬೇಕು. ಈ ಥರ ಕಾಲಮ್ಸ್ ಬರ್ಬೇಕು ನೋಡ್ರಿಪ್ಪ. ಫಸ್ಟ್ ಇಯರ್ ಕಾಲಮ್, ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್, ನೆಕ್ಸ್ಟ್ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್, ನೆಕ್ಸ್ಟ್ interest on loan at a 16%. Next principal at the end of the year. Last column ಏನ್ರಿದ್ದು ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್. ಇದು ಎಷ್ಟನೇ ಕಾಲಮ್ ಇದ್ದು, ನಾ ಹಂಗೆ ರಫ್ ಆಗಿ ಬರ್ತೀನಿ ನೋಡ್ರಿಪ್ಪ, ಹಂಗೆ ರಫ್ ಆಗಿ. ಇಲ್ಲಿ ಫಸ್ಟ್ ಕಾಲಮ್ ಅಲ್ಲ, ಇದು ಫಸ್ಟ್ ಕಾಲಮ್, ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್, ಇದು ಫೋರ್ತ್ ಕಾಲಮ್, ಇದು ಫಿಫ್ತ್ ಕಾಲಮ್, ಇದು ಸಿಕ್ಸ್ತ್ ಕಾಲಮ್. ಕರೆಕ್ಟ್ ಅಲ್ಲ? ಆರು ಕಾಲಮ್ಸ್ ಐತೆ ನೋಡ್ರಿ, ನೆನ್ಬಿಡ್ಕೋರಿದ್ದು. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಪ್ರಿನ್ಸಿಪಲ್ ಅಮೌಂಟ್, ಥರ್ಡ್ ಕಾಲಮ್ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್ ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16%. ನೆಕ್ಸ್ಟ್ ಪ್ರಿನ್ಸಿಪಲ್ ಎಟ್ ದ ಎಂಡ್ ಆಫ್ ದ ಇಯರ್, ಇಲ್ಲಿ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಇಲ್ಲಿ ಪ್ರಿನ್ಸಿಪಲ್ ಎಟ್ ದ ಎಂಡ್ ಆಫ್ ದ ಇಯರ್, ಇಲ್ಲಿ ಲಾಸ್ಟ್ ಕಾಲಮ್ ಟ್ಯಾಕ್ಸ್ ಸೇವಿಂಗ್ಸ್ ಆಯ್ತು. ಇದು ಟ್ಯಾಕ್ಸ್ ಸೇವಿಂಗ್ಸ್, ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಸಿಕ್ಸ್ತ್ ಕಾಲಮ್ ಇರೋದು, ಹಂಗೆ ರಫ್ ಆಗಿ. ಓಕೆ, ಜಸ್ಟ್ ಸಿ ಕೇರ್ಫುಲಿ. ಹಾಂ ಬರ್ರಿಪ್ಪ ಶುರು ಮಾಡೋನ್ರಿ. ಹಾಂ, ಇಲ್ಲೇ ಸ್ವಲ್ಪ ಮಿಸ್ಟೇಕ್ ಆತ್ರಿ. ಇಲ್ಲ ಏನು ಮಿಸ್ಟೇಕ್ ಅಂದ್ರೆ ಜಾಸ್ತಿ ಮಿಸ್ಟೇಕ್ ಆಗಿಲ್ಲ. ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಎಲ್ಲೈತ್ರಿಪ್ಪ, ಟ್ಯಾಕ್ಸ್ ಇಲ್ಲೈತೆ ನೋಡ್ರಿ, ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್. ಟ್ಯಾಕ್ಸ್ ರೇಟ್ ಎಷ್ಟು ಇಲ್ಲಿ, ಟ್ಯಾಕ್ಸ್ ರೇಟ್ 50% ಅಲ್ಲ, ಅದು ಟ್ಯಾಕ್ಸ್ ರೇಟ್ ಎಷ್ಟು 50%. ಅದಕ್ಕೆ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಎಷ್ಟಿದ್ದು ಅಟ್ 50%, ಅಟ್ 50%. ಕರೆಕ್ಟ್, ಅವರು ರೇಟ್ ಕೊಟ್ಬಿಟ್ಟಾರೆ. ಲೋನ್ ರೇಟ್ ಎಷ್ಟು ರೀ, ಲೋನ್ ರೇಟ್ 16%. ಆಮೇಲೆ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಎಷ್ಟಿದ್ದು 50%. ಎಷ್ಟನೇ ಕಾಲಮ್ ಇದು, ಆರನೇ ಕಾಲಮ್ ಅಲ್ಲ, ಇದು ಆರನೇ ಕಾಲಮ್. 1 2 3 4 5 6 ಕಾಲಮ್. ಓಕೆ ಬರ್ರಿ, ಫಸ್ಟ್ ಇಯರ್ ಕಾಲಮ್ ಬರ್ರಿ. ಇಯರ್ ಕಾಲಮ್ ಎಷ್ಟಿದು, ಇಯರ್ ಕಾಲಮ್ 5 ಇಯರ್ ಲೋನ್. ಎಷ್ಟು ರೀ, ಇಯರ್ ಎಷ್ಟು ರೀ, ಇಯರ್ 5. ಅದಕ್ಕೆ 1 2 3 4 5 ಇಯರ್ಸ್ ಅಲ್ಲ, 5 ಇಯರ್ಸ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಎಲ್ಲೈತ್ರಿ, ಪ್ರಿನ್ಸಿಪಲ್ ಅಮೌಂಟ್ ಎಲ್ಲೈತೆ ನೋಡ್ರಿ. ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ರೀ, 4 lakh ಪರ್ annum. ಒಂದು ವರ್ಷಗೆ ಎಷ್ಟು ರೀ ಅಮೌಂಟ್, 4 lakh. ಒಂದು ವರ್ಷಗೆ ಎಷ್ಟು ರೀ, 4 lakh ಅಮೌಂಟ್. ಓಕೆ, ಇಯರ್ಲಿ 4 lakh. ಮತ್ತು ಬೇರೆ ಇಯರ್ ಮತ್ತು 4 lakh.
ಥರ್ಡ್ ಇಯರ್ ಮತ್ತು 4 ಲ್ಯಾಕ್ ಸೇಮ್ ಅಮೌಂಟ್. ಥರ್ಡ್ ಇಯರ್ 4 ಲ್ಯಾಕ್, ಫೋರ್ತ್ ಇಯರ್ 4 ಲ್ಯಾಕ್, ಫಿಫ್ತ್ ಇಯರ್ ಮತ್ತು 4 ಲ್ಯಾಕ್. ತಿಳಿತ್ರಿ? ಟೋಟಲ್ ಲೋನ್ ಅಮೌಂಟ್ 20 ಲಕ್ಷ 5 ಇನ್ಸ್ಟಾಲ್ಮೆಂಟ್ಸ್ ಅಲ್ಲೇ ಕೊಡ್ಬೇಕು. ಒಂದು ವರ್ಷಕ್ಕೆ ಎಷ್ಟು ಬಿತ್ರಿ? ಒಂದು ವರ್ಷಕ್ಕೆ 4 ಲ್ಯಾಕ್. 4 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಎಲ್ಲ ಸೇರಿಸಿ ಎಷ್ಟತ್ರಿಪ್ಪ? 20 ಲಕ್ಷ ಅಲ್ಲ. 5 ವರ್ಷ ಇದು ಮಾಡ್ತೀರಿ ನೀವು, ಪೇ ಮಾಡ್ತೀರಿ 5 ವರ್ಷ. ಇದು ಆತ್ರಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? ಈಗ 4 ಲ್ಯಾಕ್ 4 ಲ್ಯಾಕ್ 4 ಲ್ಯಾಕ್. ಈಗ ನೋಡ್ರಿ, ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ನಿಮ್ದು ಲೋನ್ ಅಮೌಂಟ್ ಎಷ್ಟು ರೀ? ಸ್ಟಾರ್ಟಿಂಗ್ ಲೋನ್ ಅಮೌಂಟ್ ಎಷ್ಟು ನಿಮ್ದು? 20 ಲಕ್ಷ. ಹೌದಲ್ಲ? ಲೋನ್ ಅಮೌಂಟ್ ಸ್ಟಾರ್ಟಿಂಗ್ ಎಷ್ಟು ನಿಮ್ದು? 20 ಲಕ್ಷ. ತಗೋರಿಲ್ಲ ಲೋನ್ ಅಮೌಂಟ್. ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಲೋನ್ ಅಮೌಂಟ್ ಎಷ್ಟು ರೀ? 20 ಲಕ್ಷ. ತಗೋರಿಲ್ಲ 20 ಲಕ್ಷ. ಕರೆಕ್ಟಾ? ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಸ್ಟಾರ್ಟಿಂಗ್ ಲೋನ್ ಅಮೌಂಟ್ ಎಷ್ಟು ರೀ? 20 ಲಕ್ಷ. ಈಗ ನೋಡ್ರಿ, ಭಾಳ ಕೇರ್ಫುಲಿ ಕೊಡ್ರಿಲ್ಲ. ನೋಡ್ರಿ, ಸಾರಿ ಕೇಳ್ರಿ. 20 ಲಕ್ಷ ಫಸ್ಟ್ ಇಯರ್ ಅಮೌಂಟ್ ಎಷ್ಟು ರೀ? 20 ಲಕ್ಷ. ಈಗ ನೋಡ್ರಿ, 20 ಲಕ್ಷ 20 ಲ್ಯಾಕ್ ಮೈನಸ್, ಈಗ ಜಿಗ್ಜಾಗ್ ಬರ್ಬೇಕ್ರಿ. ಜಿಗ್ಜಾಗ್ 20 ಲ್ಯಾಕ್ ಮೈನಸ್ 4 ಲ್ಯಾಕ್ ಕೆಳಗಡೆ. 20 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು ಬಂತು ರೀ? 16 ಲ್ಯಾಕ್. ಹೆಂಗೆ ಬಂತು ರೀ 16 ಲ್ಯಾಕ್? ಇದು ಬಿಡ್ರಿ, 20 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು ರೀ? 16 ಲ್ಯಾಕ್ ಬಂತು ರೀ. ಹಾಂ, ಈಗ ಮತ್ತೆ ಕೆಳಗಡೆ ಬರ್ರಿ. 16 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು ಬಂತು ರೀ? 12 ಲ್ಯಾಕ್. ಕರೆಕ್ಟಾ? ಈಗ 12 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು ಬಂತು ರೀ? 8 ಲ್ಯಾಕ್. ಕರೆಕ್ಟಾ? ಈಗ 8 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು ಬಂತು ರೀ? 4 ಲ್ಯಾಕ್. ಭಾಳ ಸಿಂಪಲ್ ಐತ್ರಿ. ನೋಡ್ರಿಲ್ಲ, ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂದರೆ ಸ್ಟಾರ್ಟಿಂಗ್ ಲೋನ್ ಅಮೌಂಟ್ ಎಷ್ಟು ನಿಮ್ದು? 20 ಲ್ಯಾಕ್ ಐತ್ರಿ. 20 ಲ್ಯಾಕ್ ಬರೀರಿಲ್ಲ. ಈಗ 20 ಲ್ಯಾಕ್ ಮೈನಸ್ 4 ಲ್ಯಾಕ್ ಮಾಡ್ರಿ ಎಷ್ಟು ರೀ? 16 ಲ್ಯಾಕ್ ಬಂತು ರೀ. 16 ಲ್ಯಾಕ್ ಮೈನಸ್ 4 ಲ್ಯಾಕ್ ಮಾಡ್ರಿ 12 ಲ್ಯಾಕ್ ಬಂತು ರೀ. 12 ಲ್ಯಾಕ್ ಮೈನಸ್ 4 ಲ್ಯಾಕ್ ಮಾಡ್ರಿ 8 ಲ್ಯಾಕ್ ಬಂತು ರೀ. 8 ಲ್ಯಾಕ್ ಮೈನಸ್ 4 ಲ್ಯಾಕ್ ಮಾಡ್ರಿ 4 ಲ್ಯಾಕ್ ಬಂತು ರೀ. ಈ ಥರ ಮಾಡ್ಬೇಕು. ಜಿಗ್ಜಾಗ್ 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 ಹಿಂಗೆ ಮಾಡ್ಬೇಕು. ಹಿಂಗೆ ಮಾಡಿ ಹಿಂಗೆ ಮತ್ತು ಇದು ಆದಮೇಲೆ ಇದು, ಆಮೇಲೆ ಇದು ಆದಮೇಲೆ ಇದು, ಇದು ಆದಮೇಲೆ ಇದು, ಈಗ ಜಿಗ್ಜಾಗ್. ಆತಿರಿಲ್ರಿ? ಓಕೆ. ಈಗೇನು ರೀ? ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16% ಅಲ್ಲ ಅದು? ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16%. ಸಿಂಪಲ್ ಐತಿ, ಸಿಂಪಲ್ ಐತ್ರಿ. ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16% ಆಯ್ತು ನೋಡಿರಿ. 16% ಏನು ಮಾಡ್ತೀರಿ ಈಗ? ಇಂಟ್ರೆಸ್ಟ್ ಅಮೌಂಟ್ ಎಲ್ಲಿತ್ರಿ? ಇಂಟ್ರೆಸ್ಟ್ ಅಮೌಂಟ್ ನಿಮ್ದು ಇದು ಲೋನ್ ಅಮೌಂಟ್ ಅಲ್ಲ? ಅದು ಲೋನ್ ಅಮೌಂಟ್. ಇದು ಇಲ್ಲ ನಿಮ್ಮದು ಲೋನ್ ಅಮೌಂಟ್, ಇದು ಅಮೌಂಟ್ ತಗೋರಿಲ್ಲ. 20 ಲ್ಯಾಕ್ ನಾನು ನೋಡ್ರಿ ಸಿಂಪಲ್ ಹೇಳ್ತೇನೆ ರೀ. ಅಂದರೆ ನಿಮ್ಗೆ ಏನು ಮಾಡ್ಬೇಕ್ರಿ ಇಲ್ಲೇ? ಇದು ಬಂದು ತಗೋರಿ. ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16%. ಲೋನ್ ಅಮೌಂಟ್ ಎಲ್ಲ ರೀ? ಇದು ನಿಮ್ಮದು ಲೋನ್ ಅಮೌಂಟ್. ಲೋನ್ ಐತಲ್ಲ ಅಲ್ಲಿ ಲೋನ್ ಅಮೌಂಟ್. ಇದು ಅಲ್ಲ, 20 ಲ್ಯಾಕ್ ಇಂಟು 16% ಬರೀಬೇಕಲ್ಲೇ. 16 ಲ್ಯಾಕ್ ಇಂಟು 16% ಬರೀಬೇಕಲ್ಲೇ. 12 ಲ್ಯಾಕ್ ಇಂಟು 16% ಬರೀಬೇಕಲ್ಲೇ. 8 ಲ್ಯಾಕ್ ಇಂಟು 16% ಬರೀಬೇಕಲ್ಲೇ. 4 ಲ್ಯಾಕ್ ಇಂಟು 16% ಬರೀಬೇಕಲ್ಲೇ. ಆ ಥರ ಸಿಂಪಲ್ ಐತ್ರಿ. ಮಾಡಿರಿಪ್ಪ. 20 ಲ್ಯಾಕ್ ಇಂಟು 16% ಎಷ್ಟು ಬಂತು ರೀ? 3,20,000. ಕರೆಕ್ಟಾ? ನೆಕ್ಸ್ಟ್ 16 ಲ್ಯಾಕ್ ಇಂಟು 16% ಎಷ್ಟು ರೀ? 2,56,000. ನೆಕ್ಸ್ಟ್ 12 ಲ್ಯಾಕ್ ಇಂಟು 16% ಎಷ್ಟು ರೀ? 1,92,000. ಕರೆಕ್ಟಾ? ನೆಕ್ಸ್ಟ್ 8 ಲ್ಯಾಕ್ ಇಂಟು 16% 1,28,000. ಕರೆಕ್ಟಾ? ನೆಕ್ಸ್ಟ್ 4 ಲ್ಯಾಕ್ ಇಂಟು 16% ಎಷ್ಟು ರೀ? 64,000. ಭಾಳ ಸಿಂಪಲ್ ಐತ್ರಿ. ಹಾಂ, ಇದು ಥರ್ಡ್ ಕಾಲಮ್. 20 ಲ್ಯಾಕ್ ಇಂಟು 16%, 16 ಲ್ಯಾಕ್ ಇಂಟು 16%, 12 ಲ್ಯಾಕ್ ಇಂಟು 16%, 8 ಲ್ಯಾಕ್ ಇಂಟು 16%, 4 ಲ್ಯಾಕ್ ಇಂಟು 16% ಮುಗಿತ್ರಿ. ಇದು ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16% ಮುಗಿತ್ರಿ. ಈಗ ಬರ್ರಿ, ಇಲ್ಲೇ ಬರ್ರಿ. ಏನು ಕೊಟ್ಟೇನ್ರಿ ಇಲ್ಲೇ? ಪ್ರಿನ್ಸಿಪಲ್ ಎಟ್ ದ ಎಂಡ್ ಆಫ್ ದ ಇಯರ್. ಇಲ್ಲೇ ಬಿಗಿನಿಂಗ್ ಇತ್ರಿ, ಈಗ ಎಂಡ್ ಆಫ್ ದ ಇಯರ್. ಸಿಂಪಲ್ ಐತ್ರಿ ಟೆಕ್ನಿಕ್. ಪ್ರಿನ್ಸಿಪಲ್ ಎಟ್ ದ ಬಿಗಿನಿಂಗ್ ಎಟ್ ದ ಎಂಡ್ ಆಫ್ ದ ಇಯರ್ ಐತ್ರಿ. ಬರ್ರಿ ಇಲ್ಲೇ ಪ್ರಿನ್ಸಿಪಲ್ ಐತಲ್ಲ, ಪ್ರಿನ್ಸಿಪಲ್ ಈ ಕಾಲಮಲ್ಲೇ ಬರ್ರಿ. ಥರ್ಡ್ ಕಾಲಮಲ್ಲೇ ಪ್ರಿನ್ಸಿಪಲ್ ಬೇಕಲ್ಲ ನಮಗೆ, ಥರ್ಡ್ ಕಾಲಮಲ್ಲೇ ಬರ್ರಿ. ಥರ್ಡ್ ಕಾಲಮಲ್ಲೇ ಇದು ಏನು ಮಾಡಿರಿ? 20 ಲ್ಯಾಕ್ ಐತಲ್ರಿ, 20 ಲ್ಯಾಕ್ ಸ್ಕಿಪ್ ಮಾಡಿರಿ. 20 ಲ್ಯಾಕ್ ಏನೈತಿ ನೋಡ್ರಿ, ಇದು ಸ್ಕಿಪ್ ಮಾಡಿರಿ, ಇದು ಬೇಡ. ಇಲ್ಲಿ ಚಾಲೂ ಮಾಡಿರಿ. ಇಲ್ಲಿಂದ
ಎಂಡ್ ಬೇಕಲ್ಲ ನಮಗೆ, ಎಂಡ್ ಇದು ಬಿಗಿನಿಂಗ್, ಇದು 20 ಲ್ಯಾಕ್ ಏನ್ರಿ ಬಿಗಿನಿಂಗ್, 20 ಲ್ಯಾಕ್ ನಮಗೆ ಬೇಡ. ಪ್ರಿನ್ಸಿಪಲ್ ಅಟ್ ದ ಎಂಡ್ ಆಫ್ ದ ಇಯರ್ ಬೇಕು ನಮಗೆ. ಇದು ಬಿಗಿನಿಂಗ್ ಐತ್ರಿ, ಬಿಗಿನಿಂಗ್ ಅಂದ್ರೆ 20 ಲ್ಯಾಕ್ ಬೇಡ ನಮಗೆ. ಇಲ್ಲಿಂದ ಚಾಲೂ ಮಾಡ್ರಿ, 16 ಲ್ಯಾಕ್ ಇಂದ ಚಾಲೂ ಮಾಡ್ರಿ. 16 ಲ್ಯಾಕ್ ಬರೀರಿ ಇಲ್ಲಿ. $16 ಲ್ಯಾಕ್ ಆತಲ್ರಿ, 16 ಲ್ಯಾಕ್. ಓಕೆ 16 ಲ್ಯಾಕ್ ಬರೀರಿ. 16 ಲ್ಯಾಕ್ ಆದ್ಮೇಲೆ ಏನೈತ್ರಿ ಇಲ್ಲಿ 12 ಲ್ಯಾಕ್ ಐತ್ರಿ, 12 ಲ್ಯಾಕ್ ಬರೀರಿ ಇಲ್ಲಿ. 12 ಲ್ಯಾಕ್ ಆತಲ್ರಿ. ಹಾಂ ನೆಕ್ಸ್ಟ್ 8 ಲ್ಯಾಕ್ ಐತ್ರಿ, 8 ಲ್ಯಾಕ್ ಬರೀರಿ ಇಲ್ಲಿ. 8 ಲ್ಯಾಕ್ ಆತ್ರಿ, ಡನ್. ನೆಕ್ಸ್ಟ್ 4 ಲ್ಯಾಕ್ ಐತ್ರಿ, 4 ಲ್ಯಾಕ್ ಬರೀರಿ. 4 ಲ್ಯಾಕ್ ಆತ್ರಿ, ಹಾಂ ಡನ್. ನೆಕ್ಸ್ಟ್ ಮತ್ತೇನು ಐತ್ರಿ ಇಲ್ಲೇ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನ್ರಿ ಡ್ಯಾಶ್, ಏನೂ ಇಲ್ಲ ಅಂದರೆ ಡ್ಯಾಶ್ 3 ಹಿಂಗೆ ಬರೀಬೇಕು ನೋಡ್ರಿ ಇಲ್ಲಿ. ಪ್ರಿನ್ಸಿಪಲ್ ಎಟ್ ದ ಎಂಡ್ ಆಫ್ ದ ಇಯರ್, ಎಂಡ್ ಅಂದರೆ 20 ಲ್ಯಾಕ್ ತೆಗಿಬೇಕು ಬೇಡ ನಮಗೆ. 16 ಲ್ಯಾಕ್, ಆಮೇಲೆ 12 ಲ್ಯಾಕ್, ಆಮೇಲೆ 8 ಲ್ಯಾಕ್, ಆಮೇಲೆ 4 ಲ್ಯಾಕ್, ಆಮೇಲೆ ಮತ್ತೇನಿಲ್ಲ ಇಲ್ಲಿ ಅಂದರೆ ಡ್ಯಾಶ್ ಬರೀರಿ, ಹಿಂಗೆ ಬರೀಬೇಕು, ಡನ್. ನೆಕ್ಸ್ಟ್ ಬರ್ರಿ, ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್. ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಮೇಲೆ. ಇಂಟ್ರೆಸ್ಟ್ ಎಲ್ಲೈತಿ ನಿಮ್ದು, ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಎಲ್ಲೈತ್ರಿ ಇಲ್ಲೈತಿ ನೋಡ್ರಿ. ಇಂಟ್ರೆಸ್ಟ್, ಇಂಟ್ರೆಸ್ಟ್ ಎಷ್ಟನೇ ಕಾಲಮ್ ಇದು, 4th ಕಾಲಮ್ ಅಲ್ಲ. ಇಂಟ್ರೆಸ್ಟ್ ಎಟ್ 50%, ಇಂಟ್ರೆಸ್ಟ್ ಮೇಲೆ 50% ತೊಗೋಬೇಕಂತ್ರಿ. ಟ್ಯಾಕ್ಸ್ ಸೇವಿಂಗ್ಸ್ ಇಂಟ್ರೆಸ್ಟ್ ಮೇಲೆ, ಇಂಟ್ರೆಸ್ಟ್ ಎಲ್ಲೈತ್ರಿ ನಿಮ್ದು, ಇಲ್ಲ ಐತ್ರಿ 4th ಕಾಲಮ್ ಅಲ್ಲ. ಇಂಟ್ರೆಸ್ಟ್ ಐತ್ರಿ, ಅದರ ಮೇಲೆ ಎಷ್ಟು ತೊಗೋಬೇಕಂತ್ರಿ 50% ಇಂಟ್ರೆಸ್ಟ್. ಇದರ ಮೇಲೆ 3 ಲ್ಯಾಕ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಮೇಲೆ 50%. 3 ಲ್ಯಾಕ್ ಇಂಟು 50% ಅಮೌಂಟ್ ಬರೀಬೇಕು. 2,56,000 50% ಇಲ್ಲೇ ಬರೀಬೇಕು. 1,92,000 50% ಇಲ್ಲೇ ಬರೀಬೇಕು. 1,28,000 50% ಇಲ್ಲೇ ಬರೀಬೇಕು. 64,000 ಇಂಟು 50% ಇಲ್ಲೇ ಬರೀಬೇಕು. ತಿಳಿತ್ರಿ ನಿಮಗೆ? ಓಕೆ ಮಾಡಿರಿ, ಇಲ್ಲಿಂದ ಮಾಡಿರಿ. ಇಂಟ್ರೆಸ್ಟ್ ಇಲ್ಲೇ ಐತ್ರಿ, 50% ತೊಗೋಬೇಕಂತ್ರಿ. ಇಂಟ್ರೆಸ್ಟ್ ಅಮೌಂಟ್ ಮೇಲೆ 50% ತೊಗೋಬೇಕಂತ್ರಿ, ಮಾಡಿರಿ. 3,20,000 ಇಂಟು 50% ಎಷ್ಟು ರೀ, 1,60,000. ಹಾಂ ಮುಗಿತ್ರಿ ಇದು. ನೆಕ್ಸ್ಟ್ 2,56,000 ಇಂಟು 50%. 50% ಎಷ್ಟು ರೀ, 1,28,000. ನೆಕ್ಸ್ಟ್ 1,92,000 ಇಂಟು 50%, 96,000. ನೆಕ್ಸ್ಟ್ 1,28,000 ಇಂಟು 50%, 64,000. ಹಾಂ ನೆಕ್ಸ್ಟ್ 64,000 ಇಂಟು 50% ಎಷ್ಟು ರೀ, 32,000 ಆಯ್ತು ನೋಡ್ರಿ. ಇಲ್ಲೇ ನಿಮ್ದು ಸೊಲ್ಯೂಷನ್ ಮುಗೀತು, ಇಲ್ಲೇ ನಿಮ್ದು ಸೊಲ್ಯೂಷನ್ ಮುಗೀತು ರೀ. ತಿಳಿತ್ರಿ? ಮತ್ತೆ ಇನ್ನೊಂದ್ಸಲ ಕೇಳ್ರಿಪ್ಪ. ಇಲ್ಲೇ ಫಸ್ಟ್ ಈ ಟೈಪ್ ಕ್ವಶನ್ ಬಂತ್ರಿ. ಏನ್ರಿ, ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ಸ್ ಆ್ಯಂಡ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಬಂತ್ರಿ. ಫಸ್ಟ್ ನೀವು ಏನು ಮಾಡ್ಬೇಕ್ರಿ, ರೀಪೇಮೆಂಟ್ ಆಫ್ ಲೋನ್, ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಮಾಡ್ಬೇಕ್ರಿ. ಇದರೊಳಗೆ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಏನ್ರಿ, ಟೋಟಲ್ ಅಮೌಂಟ್ ಆಫ್ ಲೋನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಅಮೌಂಟ್ ಆಫ್ ಲೋನ್ ಎಷ್ಟ್ರಿದ್ದು 20 ಲ್ಯಾಕ್, 20 ಲ್ಯಾಕ್ ತಗೋರಿ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟ್ರಿ, 5 ಇಯರ್ ತಗೋರಿ. ಎಷ್ಟ್ರಿ, 4 ಲ್ಯಾಕ್ ಪರ್ ಎನಮ್ ಬಂತ್ರಿ. ಓಕೆ ನೆಕ್ಸ್ಟ್ ಏನ್ರಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ಸ್ ಆ್ಯಂಡ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್. ಸೇಮ್ ಟು ಸೇಮ್ ಲೈನ್ ಕಾಪಿ ಪೇಸ್ಟ್ ಮಾಡಿರಿ. ಇದ್ರಾಗ ಫಸ್ಟ್ ಕಾಲಮ್ ಏನ್ರಿ, ಇಯರ್ ಕಾಲಮ್, ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ ಏನ್ರಿ, ಪ್ರಿನ್ಸಿಪಲ್ ಅಮೌಂಟ್, ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮ್ ಏನ್ರಿ, ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಥರ್ಡ್ ಕಾಲಮ್. ಫೋರ್ತ್ ಕಾಲಮ್ ಏನ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಎಟ್ 16%, ಫೋರ್ತ್ ಕಾಲಮ್. ಫಿಫ್ತ್ ಕಾಲಮ್, ಪ್ರಿನ್ಸಿಪಲ್ ಎಟ್ ದ ಎಂಡ್ ಆಫ್ ದ ಇಯರ್, ಫಿಫ್ತ್ ಕಾಲಮ್. ಸಿಕ್ಸ್ತ್ ಕಾಲಮ್ ಏನ್ರಿ, ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಎಟ್ 50%, ಸಿಕ್ಸ್ತ್ ಕಾಲಮ್ ಇದು. ಇಯರ್ ಕಾಲಮ್ ಎಷ್ಟ್ರಿಪ್ಪ, 4 ಎಷ್ಟಿದು, ಇಯರ್ ಕಾಲಮ್ 5 ಇಯರ್ ಅಲ್ಲ, ಅದು 5 ಇಯರ್. 1 2 3 4 5 ಇಯರ್ ರೀ. ಹಾಂ ಆಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಇದು ಫಿಕ್ಸ್ ರೀ, ಫಿಕ್ಸ್ಡ್ 5 ಇಯರ್ಸ್ ಫಿಕ್ಸ್ ಅದು ಅಮೌಂಟ್. 4 ಲ್ಯಾಕ್ 4 ಲ್ಯಾಕ್ 4 ಲ್ಯಾಕ್ 4 ಲ್ಯಾಕ್ 4 ಲ್ಯಾಕ್ ಡನ್. ನೆಕ್ಸ್ಟ್ ಲೋನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಬಿಗಿನಿಂಗ್ ಐತ್ರಿ, ಸ್ಟಾರ್ಟಿಂಗ್ ಇಂದ. ಲೋನ್ ಅಮೌಂಟ್ ಎಷ್ಟಿಂದ, ಬಿಗಿನಿಂಗ್ ಅಮೌಂಟ್ 20 ಲ್ಯಾಕ್, 20 ಲ್ಯಾಕ್ ತಗೋರಿ ಬಿಗಿನಿಂಗ್ ಅಮೌಂಟ್. 20 ಲ್ಯಾಕ್ ಮೈನಸ್ 4 ಲ್ಯಾಕ್ 16 ಲ್ಯಾಕ್, 16 ಲ್ಯಾಕ್ ಮೈನಸ್ 4 ಲ್ಯಾಕ್ 12 ಲ್ಯಾಕ್, 12 ಲ್ಯಾಕ್ ಮೈನಸ್ 4 ಲ್ಯಾಕ್ 8 ಲ್ಯಾಕ್, 8 ಲ್ಯಾಕ್ ಮೈನಸ್ 4 ಲ್ಯಾಕ್ 4 ಲ್ಯಾಕ್.
ಆತ್ರಿ. ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಅಟ್ 16%, ಇದು 16% ಬಂತ್ರಿ. ಈಗೇನು ಮಾಡ್ತೀರಿ, 20 lakh ಇಂಟು 16%, 16 lakh ಇಂಟು 16%, 12 lakh ಇಂಟು 16%, 8 lakh ಇಂಟು 16%, 4 lakh ಇಂಟು 16% ಮುಗೀತೀರಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಟ್ ದ ಎಂಡ್ ಐತ್ರಿ, ಎಂಡ್ ಆಫ್ ದ ಇಯರ್. ಎಂಡ್ ಅಂದ್ರೆ ಏನ್ರಿಪ್ಪ, ಇದು 20 lakh ತೆಗಿಬೇಕು ಬೇಡ ನಮಗೆ, 16 lakh ಬರೀಬೇಕು, 16 lakh ಆತ್ರಿ. ನೆಕ್ಸ್ಟ್ 12 lakh ಐತ್ರಿ, ನೆಕ್ಸ್ಟ್ 8 lakh ಐತ್ರಿ, ನೆಕ್ಸ್ಟ್ 4 lakh ಐತ್ರಿ, ನೆಕ್ಸ್ಟ್ ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ ಅಂದ್ರೆ ಡ್ಯಾಶ್ ಬರೀಬೇಕಿಲ್ಲ. ನೆಕ್ಸ್ಟ್ ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಇಂಟ್ರೆಸ್ಟ್ ಎಲ್ಲಿತ್ರಿ ನಿಮ್ದು, ಇಂಟ್ರೆಸ್ಟ್ ಇಲ್ಲ ಐತ್ರಿ. ಇಂಟ್ರೆಸ್ಟ್ ಮೇಲೆ ಎಷ್ಟು ಪರ್ಸೆಂಟ್ ತೊಗೋಬೇಕು, 50% ತೊಗೋಬೇಕು. 3,20,000 ಇಂಟು 50%, 2,56,000 ಇಂಟು 50%, 1,92,000 ಇಂಟು 50%, 1,28,000 ಇಂಟು 50%, 64 ಇಂಟು 50%. ಈಗ ನಿಮ್ದು ಮುಗೀತು. इले सोल्यूशन, इले मतलब निम्न सोल्यूशन मुगे. होप यू अंडरस्टूड. समझ में आप लोगों को. अभी कौन सा प्रॉब्लम चल रहा है हमारा, क्वेश्चन नंबर 3 प्रॉब्लम चल रहा है. क्वेश्चन नंबर 3 इसमें हम लोग क्या मालूम करना, इंटरेस्ट ऑन बोरोड फंड्स मालूम करना और टैक्स सेविंग्स ऑन इंटरेस्ट मालूम करना हमारे को. यहाँ पे क्या बोल रहा है, एक मशीन का प्राइस कितना हमारा 20 लाख है. वो कैसे ले रहे हैं, बोरोड फ्रॉम फाइनेंशियल इंस्टीट्यूशंस. हमारे पास पैसे नहीं है, हम लोगों को क्या होना, मशीन होना. कितने लाख का, 20 लाख का मशीन होना हमारे को. हमारे पास पैसा नहीं है, हम लोग पैसा कहाँ से लेते हैं, वो बैंक से लेते हैं, उधार लेते हैं, लोन लेते हैं. बोरोड का मतलब क्या है, लोन लेते हैं. लोन कहाँ से, बैंक से जाके लोन लेते हैं. लोन ले कितने का लोन लेते हैं, 20 लाख का. 20 लाख का लोन लेके मशीन परचेस करते हैं, खरीदी करते हैं. ठीक है. अब वो लोन ले रहे, बैंक वाले ऐसे ही फालतू में हमारे देते क्या लोन, उसके ऊपर क्या देना हमें, बैंक को इंटरेस्ट देना. कितना देना है, रेट ऑफ इंटरेस्ट है 16% देना है हर साल, पर एनम. हर साल कितना देना, 16% देना. वो लोन हम कैसे पे करते हैं, 5 साल का लोन लिया हमें, क्या कितना, 5 साल का. 5 साल के अंदर हमें वो लोग क्या कर, हमें वो लोन क्या करना, पे करना. ठीक है. कितने इंस्टॉलमेंट्स में, 5 इक्वल इंस्टॉलमेंट्स में. 5 इक्वल इंस्टॉलमेंट्स में 20 लाख डिवाइड बाय 5 करो, कितना था, 4 लाख. एक साल को कितना पड़ा हमारा हम एक 20 लाख का लोन है, कितने इंस्टॉलमेंट्स में पे कर रहे हैं, 5 इंस्टॉलमेंट्स में. 20 लाख डिवाइड बाय 5 करो, कितना था, 4 लाख. एक साल को कितना पे करना, एक साल को कितने रुपए पे करना है, 4 लाख रुपए पे करना एक साल को. हाँ, टैक्स कितना दे रहे हैं, टैक्स है 50% है टैक्स हमारा, 50%. ठीक है. ऐसे सिचुएशन में क्या करना है, सबसे पहले हमें ये मालूम करना, रीपेमेंट ऑफ प्रिंसिपल है ना पे असल. इंटरेस्ट को छोड़ के, इंटरेस्ट इंक्लूड नहीं करना इसके अंदर. रीपेमेंट ऑफ प्रिंसिपल एक्सक्लूडिंग इंटरेस्ट नहीं है इसके अंदर अभी, इज इक्वल टू टोटल अमाउंट ऑफ लोन डिवाइडेड बाय नंबर ऑफ ईयर्स. टोटल अमाउंट ऑफ लोन कितने का लोन लिया मैं, 20 लाख का लोन लिया. 20 लाख डिवाइड बाय कितने साल का लोन है, वो 5 साल का. 5 साल डिवाइड बाय 5 कितना हुआ, एक साल को कितना पड़ा हमारे को, 4 लाख रुपए पड़ा. 4 लाख एक साल को पड़ा हमारे को. 4 लाख 5 साल को, 4 लाख 5 साल को, हर 5 साल के लिए हर एक साल कितना पे करना, में 4 लाख रुपए पे करना. 4 लाख 4 लाख 4 लाख 5 साल तक काउंट करो, कितने होते हैं, 20 लाख रुपए होते हैं कि नहीं. तो 5 साल में हमें 4 लाख देते 5 साल तक का पे करते हैं हमें 20 लाख रुपए, ऐसा है. ठीक है. ये होने के बाद में अब ये मालूम करना, कैलकुलेट इंटरेस्ट ऑन बोरोड फंड्स मालूम करना और टैक्स सेविंग्स ऑन इंटरेस्ट मालूम करना हमारे को. ठीक है. कैलकुलेशन ऑफ इंटरेस्ट ऑन बोरोड फंड्स एंड टैक्स सेविंग्स ऑन इंटरेस्ट करके मालूम करना. यहाँ पे कॉलम्स देख लो. सबसे पहले कौन सा कॉलम आता, ईयर का कॉलम आता, नंबर 1 ईयर का कॉलम. नंबर 2 किसका कॉलम आता, प्रिंसिपल अमाउंट का कॉलम आता. थर्ड क्या आता, लोन एट द बिगिनिंग ऑफ द ईयर आता, थर्ड कॉलम. फोर्थ क्या आता, इंटरेस्ट ऑन लोन एट 16% आता है इसका पे. नेक्स्ट क्या है, प्रिंसिपल एट द एंड ऑफ द ईयर, फिफ्थ कॉलम है. लास्ट कॉलम क्या है, टैक्स सेविंग्स ऑन इंटरेस्ट एट 50%, सिक्स्थ कॉलम. ठीक है. ईयर कितने हैं, वो 5 साल है नहीं, 1 2 3 4 5 करके. ठीक है. लो प्रिंसिपल अमाउंट हमारा कितना है, हर एक साल को कितना है, 4 लाख रुपए है. 4 लाख 4 लाख 4 लाख 4 लाख 4 लाख हुआ. नेक्स्ट, लोन एट द बिगिनिंग ऑफ द ईयर, शुरुआत में स्टार्टिंग में हमारा लोन का अमाउंट कितना था, 20 लाख था. ठीक है. तो 20 लाख लिखो यहाँ पे, 20 लाख है ना, वो 20 लाख लिखो स्टार्टिंग में. 20 लाख में से 4 लाख रुपए पे करे, 20 लाख में से 4 लाख रुपए पे करे, बचे कितने, 16 लाख. 16 लाख में से फिर 4 लाख रुपए पे करे, बचे कितने, 12 लाख. 12 लाख में से फिर 4 लाख रुपए पे करे, कितना बचे, 8 लाख रुपए बचे. 8 लाख में से फिर 4 लाख पे किए, बचे कितने, 4 लाख बचे. अभी समझ में आया, जिगजैग. 20 लाख में से 4 लाख पे किए, बचे कितने, 16 में से 4 लाख है, 12 में से 4 लाख है, 8 लाख में से 4 लाख है, 4 लाख बचे. ठीक है. ऐसा करना है इसको. हुआ ये. नेक्स्ट आओ, इंटरेस्ट ऑन लोन एट 16%, ये वाला लोन इंटरेस्ट कितना है, 16%. 20 लाख इंटू 16%, 16 लाख इंटू 16%, 12 लाख इंटू 16%, 8 लाख इंटू 16%, 4 लाख इंटू 16%. हुआ ये. नेक्स्ट यहाँ पे, प्रिंसिपल एट द एंड ऑफ द ईयर. एंड पूछ रहा नहीं, एंड ऑफ द ईयर. ये हमारा क्या था, बिगिनिंग का था. बिगिनिंग का अमाउंट हमारा कितना था, 20 लाख था. अब 20 लाख को क्या करना, निकालना, यहाँ से लेना है. 20 लाख क्या है, बिगिनिंग का अमाउंट है, इसको निकालो. बचा क्या अभी, 16 लाख. 16 लाख लो यहाँ पे. 16 लाख होने के बाद में क्या है, 12 लाख है, 12 लाख लो यहाँ पे. 12 लाख होने के बाद में क्या है, 8 लाख लो यहाँ पे. 8 लाख होने के बाद में क्या है, 4 लाख है, 4 लाख लो यहाँ पे. 4 लाख के बाद कुछ है क्या, नहीं है, नहीं तो डैश लेना यहाँ पे एंड में.
ये निकालना, स्किप करो। 16 लाख आता, 12 लाख आता, 8 लाख आता, 4 लाख आता और कुछ भी नहीं अमाउंट यहाँ पे डैश आता। ठीक है, अब यहाँ पे क्या पूछ रहा है, टैक्स सेविंग्स ऑन इंटरेस्ट एट 50%, 50% टैक्स इंटरेस्ट के ऊपर। कहाँ इंटरेस्ट, इंटरेस्ट कहाँ पे तुम्हारा, इधर है इंटरेस्ट कॉलम, कितना 4th कॉलम इंटरेस्ट। इंटरेस्ट के ऊपर कितना लाना बोल रहा है, 50% जो लोग करके बोल रहा है, इसके ऊपर इंटरेस्ट के ऊपर 3,20,000 इंटू 50%, 2,56,000 इंटू 50%, 1,92,000 इंटू 50%, 1,28,000 इंटू 50%, 64,000 इंटू 50%। अब तुम्हारा पूरा कैलकुलेशन खत्म हो जाएगा। हाँ, समझ में आया? होप यू अंडरस्टूड दिस प्रॉब्लम। प्लीज टेक द स्क्रीनशॉट ऑफ दिस।